ರಮ್ಯಾ ಮಾಜಿ ಸಂಸದ ದರ್ಶನ್ ಅವರ ವಿಚಾರವಾಗಿ ಮಾತಾಡೋದ್ರ ಕಾರಣಕ್ಕೆ ದರ್ಶನ್ ಫ್ಯಾನ್ಸ್ ಗಳು ರಮ್ಯಾ ಅವರ ಒಂದು ಟ್ವಿಟರ್ ಇರ್ಬೋದು ಪ್ರತಿಯೊಂದು ಅದಕ್ಕೆಲ್ಲರಿಗೂ ಕೂಡ ಕೆಟ್ಟದಾಗಿ ಕಾಮೆಂಟ್ ಹಾಕೋದು ಅಥವಾ ಅವ್ರ ವಿರುದ್ಧ ಮಾತಾಡೋದು ಇದನ್ನ ಮಾಡ್ತಿದ್ದಾರೆ ಸರ್. ಈ ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲರೂ ಇದನ್ನ ಅನುಭವಿಸ್ತೀವಿ, ಇದನ್ನ ಎದುರಿಸಬೇಕಾಗಿದೆ. ಇದಕ್ಕೇನು ಅಂಥ ಒಂದು ದೊಡ್ಡ ಪರಿಹಾರ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡ್ ಅಲ್ಲಿ ವಾಕ್ ಸ್ವಾತಂತ್ರ್ಯ ಬಹಳ ಒಂದು ರಕ್ಷಣೆ ಮಾಡುವಂಥದ್ದು ಒಂದು ಕ್ವಾಲಿಟಿ. ಯಾಕಂದ್ರೆ ಅದರ ಮೂಲಕ ನಾವು ನಮ್ಮ ನಿಜವಾದಂಥ ಆಲೋಚನೆಗಳು ನಾವು ಮಂಡಿಸ್ಬೋದು. ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂಥ ಒಂದು ಕಾನ್ಸೆಪ್ಟ್ ಇದ್ರೆ, ಈ ಕಡೆ ಅದರ ದುರ್ಬಳಕೆನೂ ಆಗುತ್ತೆ. ಸೊ ಅದು ಒಂದು ಕಾಸ್ಟ್ ವಿ ಹ್ಯಾವ್ ಟು ಪೇ, ಅದು ಇದ್ದೇ ಇರುತ್ತೆ. ಆದರೆ ನಾನು ಯಾವತ್ತೂ ಸಹ ನಮ್ಮ ನಡವಳಿಕೆ, ನಮ್ಮ ವ್ಯಕ್ತಿತ್ವ ಅದನ್ನ ನಾವು ಬದಲಾಯಿಸಬೇಕಾಗಿದೆ. ಬರೀ ಸೋಷಿಯಲ್ ಮೀಡಿಯಾಲಿ ನಿಮ್ಮ ಮುಖ ಕಾಣದೇ ಇರೋ ಕಾರಣಕ್ಕಾಗಿ ಏನೇನು ಬಂದಂಗೆ ಬರೆಯೋದು ಅಂಥದ್ದು ಅವಕಾಶ ಅಲ್ಲ. ನಾವು ವಿದ್ಯಾಭ್ಯಾಸ, ಶಿಕ್ಷಣ ಇದೆಲ್ಲ ಹೆಚ್ಚಿಸಬೇಕಾಗಿದೆ. ಮತ್ತೆ ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು, ಟೀಕೆ ಮಾಡಿದ್ರು ಸಹ ಯಾವ ರೀತಿ ಅದು ಇರಬೇಕು ಅಂತ ಅದು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿದೆ. ಸುಮ್ಮನೆ ದ್ವೇಷ ಅಥವಾ ಅಸೂಯೆಗಳು ವ್ಯಕ್ತಪಡಿಸುವುದು ಸರಿಯಲ್ಲ.